ಇವ್ರದ್ದು ಪೆಟ್ರೋಲ್ ಚೆನ್ನಾಗಿರಲ್ಲ, ಇವ್ರದ್ದು ಪೆಟ್ರೋಲ್ ಅಷ್ಟು ಚೆನ್ನಾಗಿರಲ್ಲ. ಎಲ್ಲಿ ಬಿಡು ಸ್ವಲ್ಪ ಹಾಕ್ಸೋಣ ಇಟ್ಸ್ ಫೈನ್. ಇಂಡಿಯನ್ ಆಯಿಲ್ ಚೆನ್ನಾಗಿರುತ್ತೆ. ಹಾಂ ಶೆಲ್ ಅಲ್ಲ, ಇಂಡಿಯನ್ ಆಯಿಲ್ ಸ್ವಲ್ಪ ಬೆಟರ್. ಇರಲಿ ಬಿಡು ಇಟ್ಸ್ ಫೈನ್, ಬೇಡ ಬಿಡು, ಬರ್ತಾ ಅಲ್ಲೇ ಹಾಕ್ಸೋಣ ಅಷ್ಟೇ. ಬಿಡು ಹೋಗ್ಲಿ ಮಂಜ. ಎಷ್ಟಿದೆ? ಮುಂದಿದೆಯಾ? ಬೇಡ ಬಿಡು. ಆಲ್ಮೋಸ್ಟ್ ಇರೋದು ಅದು ಇಂಡಿಯನ್ ಆಯಿಲ್. ಅಲ್ಲೆಲ್ಲ ಇದೆ ಗುರು, 13-14 ಸಾವಿರ ಏನೋ ಇದೆ ಫೀಟ್ ಅದು. ಹೌದಾ? 13,000 ಎಷ್ಟೋ ಫೀಟ್ ಅದು. ಅಲ್ಲೂ ಮಾಡ್ಕೊಂಡವ್ರೆ. ಲಡಾಖಲ್ಲ ಅದು ಒಂದೇ ಇರೋದು ಕರೆಕ್ಟ್. ಅದು ಫೇಮಸ್ ಇದೆ ಆ್ಯಕ್ಚುಲಿ ಅಲ್ವಾ? ಹೈಯೆಸ್ಟ್ ಇಲ್ಲ ವರ್ಲ್ಡ್ ಅಂತ ನೋಡ್ಕೊಂಡು ಪೆಟ್ರೋಲ್ ಪಂಪ್. ಅದು ಮೇನ್ಲಿ ಮಿಲಿಟ್ರಿಗೆ ಸಪ್ಲೈ ಅಂತ ಮಾಡಿದ್ದಂತೆ ಅವರು. ಇವಾಗ ಜನ ಎಲ್ಲ ರೈಟ್. ಸೂಪರ್ ಬೈಕ್ ಇರಬೇಕಪ್ಪ. ಹೌದು, ಒಂದು ಸೂಪರ್ ಬೈಕ್ ಇರಬೇಕಂದ್ರೆ ಗ್ಯಾರೇಜಲ್ಲಿ ಅಲ್ವಾ? ಮೇಂಟೈನ್ ಮಾಡೋದೇ ಜಾಸ್ತಿ ಯೂಸ್ ಮಾಡಿದ್ರೆ ಏನೋ ಎಲ್ಲ ಇದು ವೇರಬಲ್ಸ್ ಅಂತ ಹೋಗುತ್ತೆ. ಬ್ರೇಕ್ ಪ್ಯಾಡ್ಸ್ ಆಯಿತು, ಆಯಿಲ್ ಆಯಿತು, ಮತ್ತು ಟೈರ್ಗಳೆಲ್ಲ ನೋವು ಬರುತ್ತೆ, ಅದೇ ನೋವು ಅಷ್ಟಿರುತ್ತೆ ಒಂದೊಂದು ಟೈರ್. ಅದೇನು ಗೊತ್ತಾ ಮಗ, ಇದ್ರ ಥರ ಡೈಲಿ ಯೂಸ್ ಮಾಡೋಕ್ಕಾಗಲ್ಲ. ಇದು ಎಲ್ಲ ಕಡೆ ತಗೋ ಹೋಗ್ತೀವಿ. ಅದಾದರೆ ಒಂದು ಸ್ಕೂಟಿ ಎತ್ಕೋಬೇಕಾಗತ್ತೆ. ಸ್ಕೂಟಿ ಡೈಲಿ ಓಡಾಡೋಕ್ಕೆ, ಇದು ರೈಡ್ಸ್ಗೆ. ಸುಮ್ಮನೆ ಅದು ರೈಡಿಗೆ ಅದು ನಿಲ್ಲಿಸಿ ಮನೇಲಿ ಸ್ಕೂಟಿ ಗೀಟಿ ಮೇಲೆ ಅಷ್ಟೇ. ಟ್ರಾಫಿಕಲ್ಲೆಲ್ಲ ಎತ್ಕೊಂಡೋದ್ರೆ ಸಟ್ಟ ಮೈಲೇಜ್ ಕೊಡೋಲ್ಲ ಮಗ ಅದು. ಮೈಲೇಜ್ ಆಯ್ತು, ಹೀಟ್ ಅಂತ ಆಡ್ಕೊತೀವಿ, ಕಾಲೆಲ್ಲ ಸುತ್ತೋರೆ. ಸ್ಕ್ಯಾನ್ ಇದೆಯಲ್ಲ, ಸ್ಕ್ಯಾನ್ ಫೋನ್ಪೇ ಇದೆ ಅಲ್ಲ? ಫುಲ್ ಟ್ಯಾಂಕ್ ಮಾಡಿ ಕ್ಯಾಶ್ ಫೋನ್ಪೇ. ಏನಿದು? ಕ್ಯಾಮ್ರಾ ರೆಕಾರ್ಡ್ ಆಗುತ್ತಾ? ಇವಾಗ ಸ್ಟಾಪ್ ಇದೆ, ಆಗುತ್ತೆ. ಮೊಬೈಲ್ಗೆ ಬರ್ತದೆ? ಹಾಂ, ಮೊಬೈಲ್ಗೆ ಹೋಗುತ್ತಾ? ಹಾಂ, ಮೊಬೈಲಲ್ಲಿ ಬರುತ್ತೆ. ಫುಲ್ ಮಾಡಿದೆ ಸಾಕಾ? ಮಾಡಿ ಹಾಕಿ, ಸಾಕು ನೋಡಿ. ಸ್ವಲ್ಪ ಹಾಕಿ ಸಾಕು 830 ಮಾಡಿ. 829.83. ನೋಡಕ ಫೋನ್ ಇನ್ನೂ ಒಂದಲ್ಲ 830.
Capture my ball. ಏನಾಯ್ತು? ಅದು ಬಿದ್ದಿರೋದು ನೋಡಿ ಈಗ. ಓ ಹೆಂಗ? ಏರ್ ಹಾಕ್ಸ್ಕೋತೀಯಾ? ಬಿಲ್ ಮಾಡಿಸಿದ್ದ? ಮೊನ್ನೆ ಮಾಡಿಸಿದಾರ ಅನ್ಸುತ್ತೆ, ಸರ್ವಿಸಿಗೆ ಕೊಟ್ಟಿದ್ದೆ ಅಲ್ಲ. ಅಲ್ಲಿ ಮಾಡ್ತಾರ? ಹಾಂ ಗೊತ್ತಿಲ್ಲ, ಮಾಡಿರ್ಬೋದು ಮಗ. ನೋಡೋಣ, ಚೆಕ್ ಮಾಡಿ. ತೋರಿಸುತ್ತಾ ಪ್ರೆಷರು? ಇಲ್ಲ ಇಲ್ಲ ಇದೆಯಾ? ಈಗ ಬಂದಿರೋದಕ್ಕಿದೆ ಅನ್ಸುತ್ತಲ್ಲ ನೀವು? ಇಲ್ಲ ಇಲ್ಲ ಅದಕ್ಕೂ ಇಲ್ಲ. ಇದು ಇಗ್ನಿಷನ್ ಕರೆಕ್ಟಾಗಿ ವರ್ಕ್ ಆಗ್ತಾಯಿಲ್ಲ, ನ್ಯೂಟ್ರಲ್ ಇಟ್ಟರೆ ಅಷ್ಟೇ ಬೀಳ್ತಾ ಇದೆ. ಹೌದಾ? ಫಸ್ಟ್ ಟೈಮ್ದು ಅದು ಸರ್ವಿಸ್ ಆದ್ಮೇಲೆ ಇಶ್ಯೂ ಬರ್ತಾ ಇದೆ. ನೋಡು, ಫುಲ್ ಪ್ರೆಸ್ ಮಾಡಬೇಕು. ಸೇಮ್ ಹೊರೈಸೋನೇ ಇತ್ತು, ಬಟ್ ಅದು ಲೇಸ್ ಇದಾ? ಅದು ವಾಶ್ ಮಾಡಿಲ್ಲ. ಲೇಸಾ? ಲೇಸ್ ಇದೆಯಾ? ಅದು ಲೇಸ್ ತಗೊಂಡು. ಹೌದಾ? ಇದು ವಲ್ಫ್ರೋ ಅಲ್ಲ, ಇದು ಈಸಿ, ಹಿಂಗೆ ಹಾಕಿ ಬರೋದಷ್ಟೆ. ಅದು ತೆಗ್ದು ಹಾಕಿ ಇದು ಮಾಡಬೇಕು. ಅದು ಯಾವುದೋ ಒಂದು ಆಫ್ ರೋಡ್ಗೆ ಎತ್ಕೊಂಡೋಗಿ ಫುಲ್ ಕೆಸರಾಗಿತ್ತು. ಹಾಂ ಹಾಂ ಹಾಂ. ಎಲ್ಲೋಗಿದೆ ಆಫ್ ರೋಡ್ಗೆ? ಇದೆ ಅದು ಮಡಿಕೇರಿ ರೈಟ್ಸಲ್ಲಿ ಯಾವುದೋ ಒಂದು ಇದಕ್ಕೆ ಹೋಗಿದೆ. ಈ ಹೆಲ್ಮೆಟ್ ತಲೆನೋವು ಯೂಸ್ ಮಾಡ್ಬಿಡೋಣ ಆಮೇಲೆ ಸ್ವಲ್ಪ. ಈ ಟೈರ್ ಇರೋ ತನಕ ಆಫ್ ರೋಡ್ ಸ್ವಲ್ಪ ಚೆನ್ನಾಗಿ ಯೂಸ್ ಮಾಡ್ಬೋದು. ಟ್ರಾಂಪ್ಲರ್ ಇದೇ ತಲೆನೋವು ಮೇಯ್ನು. ವೆಯ್ಟ್ ಜಾಸ್ತಿ ಇದು, ಎಂಟಿ ಅಲ್ಲ? ಎಂಟಿ, ಅದೇ ಅದಕ್ಕೋಸ್ಕರನೇ SMK ತರಲಿಲ್ಲ. SMKದೇ ತಗೊಬರೋಣ ಎತ್ಕೊಳ್ಳೋಣ ಅಂದ್ಕೊಂಡೆ. ಹೆವಿ ಸಿಕ್ಕಾಪಟ್ಟೆ, ಅದರಲ್ಲೂ ಇದು ಬೇರೆ ಹಾಕಿದೆ, ಸೌಂಡ್ ಸಿಸ್ಟಮ್ ಬೇರೆ. ನಂದು ಇದೆ ಇಂಟರ್ಕಾಮ್ ಮಾಡೋದು. ಅದು ಇನ್ನೊಂದು ಸ್ವಲ್ಪ ಭಾರ ಇವಾಗ ಆ ಕಡೆ ಅಂದ್ಬಿಟ್ಟು ಸಪ್ರೇಟ್ ಗಾಗಲ್ಸ್ ಒಂದು ಇದೆ, ಹೆಲ್ಮೆಟ್ ತಗೊಂಡು. ಸಿಕ್ಕಾಪಟ್ಟೆ ಲೈಟ್ ಇದೆ ಇದು. ಫಸ್ಟೇ ಇದು ಭಾರ, ಅದರೊಳಗೆ ಇಂಟರ್ಕಾಮ್, ಅದರಲ್ಲಿ ಇದು ಬೇರೆ ಹಾಕ್ಕೊಂಡು. ಅಯ್ಯೋ, ಇದುವೇ ಒಂದು 500-400 ಗ್ರಾಮ್ಸ್ ಇದೆ. ಬರುತ್ತೆ ಅದು ಭಾರ ಇದೆ, ಅದು ಫೀಲ್ ಆಗುತ್ತೆ. ಹೆಡ್ ರೆಕಾರ್ಡ್ ಆಗ್ತಿದೆ. ಹಾಕೊಳ್ಳೋದು ಇಟ್ಕೊಂಡು ಮಾಡಿದ್ರೆ ಸ್ವಲ್ಪ ಹೀಟ್ ಫೋರ್ಗೆ, ಆಮೇಲೆ ಫುಲ್ ಸ್ಲೋ ಮಾಡಿದ್ರೆ ಫುಲ್ ಹೀಟ್ ಆಗುತ್ತೆ. ಫೋರ್ಕಲ್ಲಿ ನಂದು ಹೀಟ್ ಆಗುತ್ತೆ. ಬ್ಯಾಟ್ರಿలో ಪವರಿಂಗ್ ಆಫ್ ಅಂತ 35%.
ಸೆಕ್ಸಿ ಮಾತ್ರ. ಎಲ್ಲ ಬೈಕರ್ಸೇ ಬ್ರೋ, ಸೀರಿಯಸ್ಲಿ. ಅಂತ ರೋಡಿಗೆ ಮಜಾ ಇದೆ ಅಂತ ಬಂದಿದ್ದಾರೆ. ಹಾಂ, ಕಣ್ಣಾಳದಲ್ಲಿ ಗಾಳಿ ಬೀಸೋ ಕಾಲದಲ್ಲಿ ಕನಸು ಬೆಳೆಯೋ ತೋಟದಲ್ಲಿ ಕಣ್ಣ ಮುಚ್ಚೆಯ ಆಟದಲ್ಲಿ ತೆರೆಯ ಹಿಂದೆ ನಡೆವ ಮಾಯೆ ತೆರೆಯ ತೆಗೆದು ತೋರುವುದೇ ನಿನ್ನ ಕೈಯ ಅಳತೆಯಷ್ಟೇ ಪ್ರೀತಿ ಕೋರಿರುವೆ. ಅಪ್ಸರೆ 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 ಅಪ್ಸರೆ. ಗಗನದಲ್ಲಿ ಕಾಣುವಿಲ್ಲ ತಾರೆ ನಿನ್ನದೆ ನನ್ನ ಬಾಳಲಿ ರಂಗ ತುಂಬೋ ಹೆಸರು ನಿನ್ನದೇ. ಈಗ ತಾನೇ ಬಂದೆ ನೀನು ಎಲ್ಲಿ ಹೊರಟಿರುವೆ ಬಾರೆ ಒಳಗೆ ನೀನೆ ನನ್ನ ಜೀವರಾಶಿ. ತೆರೆಯ ಹಿಂದೆ ನಡೆವ ಮಾಯೆ ತೆರೆಯ ತೆಗೆದು ತೋರುವುದೇ ನಿನ್ನ ಕೈಯ ಅಳತೆಯಷ್ಟೇ ಪ್ರೀತಿ ಕೋರಿ.